ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇತ್ತ ರಾಜ್ಯ ವಿಧಾನಮಂಡಲ ಅಧಿವೇಶನದಲ್ಲಿ ಇವತ್ತು ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ನಡೆಯಿತು. ಈ ಸಂದರ್ಭದಲ್ಲಿ HK ಪಾಟೀಲ್ ಎತ್ತಿದಂತಹ ರಾಷ್ಟ್ರಗೀತೆಯ ವಿಚಾರ ಮತ್ತೆ ಗದ್ದಲ ಗಲಾಟೆಗೆ ಕಾರಣ ಆಯಿತು. ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿದ್ರು. ಜೈ ಹಿಂದ್, ಜೈ ಕರ್ನಾಟಕ. ಸೋಮವಾರ ಗಣರಾಜ್ಯೋತ್ಸವ, ನಿನ್ನೆ ದಿನವೆಲ್ಲ ಪ್ರತಿಭಟನೆ. 2 ದಿನಗಳ ಅಲ್ಪ ವಿರಾಮದ ಬಳಿಕ ಇವತ್ತು ವಿಧಾನ ಮಂಡಲ ಅಧಿವೇಶನ ಆರಂಭವಾಯಿತು. ಇವತ್ತು ಸದನಕ್ಕೆ ಬಂದ ಸದಸ್ಯರು ಗವರ್ನರ್ ಭಾಷಣದ ವಂದನಾ ನಿರ್ಣಯ ಮೇಲೆ ಚರ್ಚೆ ಆರಂಭಿಸಿದ್ರು. ಆದರೆ ಮಾತಿಗೂ ಮೊದಲೇ ವಾಕ್ಸಮರ ಶುರುವಾಗೋಯ್ತು. ಆಡಳಿತ ಹಾಗೂ ಪ್ರತಿಪಕ್ಷಗಳ ಶಾಸಕರ ನಡುವೆ ವಾಗ್ಯುದ್ಧ ಸೃಷ್ಟಿಯಾಯಿತು. ಸದನದಲ್ಲಿ ಮತ್ತದೇ ಗದ್ದಲ, ಅದೇ ಗಲಾಟೆ, ಪ್ರತಿಭಟನೆ. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯ. ಜಂಟಿ ಅಧಿವೇಶನ ಆರಂಭದ ದಿನದಿಂದಲೂ ಸದನದ ಕಲಾಪಗಳು ರಾಜ್ಯಪಾಲರ ಸುತ್ತವೇ ಪ್ರದಕ್ಷಿಣೆ ಮಾಡ್ತಿದೆ. ರಾಜ್ಯಪಾಲರಿಗೆ ಆಹ್ವಾನ ನೀಡಿ ಸರ್ಕಾರ ಅವಮಾನ ಮಾಡಿದೆಯಂತ ವಿಪಕ್ಷಗಳ ಆಕ್ರೋಶ. ಆದರೆ ರಾಜ್ಯಪಾಲರು ಪೂರ್ಣ ಭಾಷಣ ಓದದೆ ಹೋಗಿದ್ದಾರೆ ಅಂತ ಆಡಳಿತ ಪಕ್ಷದ ಸದಸ್ಯರ ಆಕ್ಷೇಪ. ಹೀಗೆ ಶುರುವಾದ ವಾಗ್ಯುದ್ಧ ಇಡೀ ದಿನ ಅದರಲ್ಲೇ ಕಾಲಹರಣ ಆಯಿತು. ನಮ್ಮ ರಾಜ್ಯಪಾಲರು, ಇವ್ರ ರಾಜ್ಯಪಾಲರು, ಅವ್ರ ರಾಜ್ಯಪಾಲರು ಅಂತ ಇದ್ದಾರಾ? ರಾಜ್ಯಪಾಲರು ರಾಷ್ಟ್ರಗೀತೆ ಹಾಡದೆ ಬಿಟ್ಟು ಹೋಗಬಹುದಾ ಅಂತ ಕೇಳಿದ ಸಚಿವ HK ಪಾಟೀಲ್ ಈ ಕದನಕ್ಕೆ ಮುನ್ನುಡಿ ಬರೆದ್ರು. ಮಾತಿಗೆ ಆಕ್ಷೇಪಿಸಿದ ಬಿಜೆಪಿಗೆ ಚಾಟಿ ಬೀಸಿದ ಕಾನೂನು ಸಚಿವರು ರಾಷ್ಟ್ರಗೀತೆ ಅಪಮಾನದ ಚರ್ಚೆ ಆಗ್ಲಿ ಅಂತ ಆಗ್ರಹಿಸಿದ್ರು. ಅಲ್ಲದೆ ಆವತ್ತು ರಾಜ್ಯಪಾಲರಿಗೆ ಅಗೌರವ ತೋರಿಲ್ಲ ಅಂತ ಸಮಜಾಯಿಷಿ ನೀಡಿದ್ರು. ರಾಜ್ಯಪಾಲರು ನಮ್ಮ ಸಂವಿಧಾನದ ಅನುಚ್ಛೇದನಗಳನ್ನ ಅಲಕ್ಷಿಸೋದಕ್ಕೆ ಸಾಧ್ಯವೇ? ಯಾವುದು ಪ್ರೆಷರು, ಯಾವುದು ಒತ್ತಡ, ಎಲ್ಲಿಂದ ಒತ್ತಡ, ಇವೆಲ್ಲವುಗಳ ಸನ್ನಿವೇಶ ಇದೆ. ವಾಟ್ ಹ್ಯಾಪನ್ ಟು ನ್ಯಾಷನಲ್ ಆಂಥಮ್ಸ್ ಡಿಸ್ರೆಸ್ಪೆಕ್ಟ್, ದಾಟ್ ಈಸ್ ಟು ಬಿ ಡಿಸ್ಕಸ್ಡ್. ನಾನು ಬೇಡ ಅನ್ನಂಗಿಲ್ಲ. ಆ ಚರ್ಚೆಗೆ ತಾವು ಅವಕಾಶ ಮಾಡಿಕೊಡಿ. ರಾಜ್ಯಪಾಲರು ಏನ್ ತಪ್ಪು ಮಾಡಿದ್ರು ಅಂತ ಈ ರೀತಿ ಅವಮಾನ ಸಲ್ಲಿಸ್ತಿರೋದು ವಂದನಾ ನಿರ್ಣಯನೋ ಖಂಡನ ನಿರ್ಣಯನೋ? ಆದ್ರೆ HK ಪಾಟೀಲ್ ಮಾತಿನಿಂದ ಸಿಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯಪಾಲರನ್ನ ನಾವು ಮೊದಲ ಪ್ರಜೆ ಅಂತೀವಿ, ಈಗ ವಂದನಾ ನಿರ್ಣಯನೋ ಖಂಡನ ನಿರ್ಣಯನೋ ಅಂತ ಹೇಳಿ ಭಯ ಹುಟ್ಟಿಸುವ ವಾತಾವರಣದಲ್ಲಿ ಗವರ್ನರ್ ಮಾತನಾಡೋದು ಹೇಗೆ ಅಂತ ಕೇಳಿದ್ರು. ಮೊದಲ ಪ್ರಜೆ ಅಂತ ಕರಿತೀರಿ, ರಾಜ್ಯಪಾಲರನ್ನ ಮೊದಲ ಪ್ರಜೆ ಅಂತ ಕರಿತೀರಿ. ಅವ್ರಿಗೆ ನೀವು ಈ ರೀತಿ ಗೌರವ ಕೊಡೋದಾದ್ರೆ ಏನು ಬೆಲೆ ಇರ್ತದೆ ಅಧ್ಯಕ್ಷರೇ? ಆತಂಕದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಸದನಕ್ಕೆ ಗೌರವ ಇಲ್ಲ. ಹಂಗಾರೆ ನಾವ್ ಯಾಕೆ ಇಲ್ಲಿ ಕೂತ್ಕೊಬೇಕು? ಆತಂಕದಲ್ಲಿ ನೀವು ಸಭೆ ನಡೆಸ್ತೀರಾ ಅಂತ ಹೇಳಿದ್ರೆ ನೀವ್ ಯಾಕೆ ಕೂತ್ಕೊಬೇಕು, ನಾವ್ ಯಾಕೆ ಕೂತ್ಕೊಬೇಕಿಲ್ಲ? ರಾಜ್ಯಪಾಲರ ನಡೆಯನ್ನ ಮತ್ತೆ ಖಂಡಿಸಿದ ಸಿಎಂ ಸಿದ್ದರಾಮಯ್ಯ. ಅಶೋಕ್ ಮಾತನಾಡುವಾಗ ಎದ್ದು ನಿಂತು ಸಿಎಂ ಸಿದ್ದು ವಾಗ್ದಾಳಿ. ಆರ್ ಅಶೋಕ್ ರೋಷಾವೇಶವಾಗಿ ಅಬ್ಬರಿಸಿದ್ದಾಗ ಎದ್ದು ನಿಂತ ಸಿದ್ದರಾಮಯ್ಯ ರಾಜ್ಯಪಾಲರ ನಡೆಯನ್ನ ಮತ್ತೆ ಖಂಡಿಸಿದ್ರು. ನಮ್ಮ ರಾಜ್ಯಪಾಲರು ಅಲ್ಲ, ರಾಜ್ಯದ ರಾಜ್ಯಪಾಲರು ಅಷ್ಟೇ, ಅವಮಾನ ಮಾಡುವ ಪ್ರಶ್ನೆ ಇಲ್ಲ. ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ, ಭಾಷಣ ಪೂರ್ತಿ ಓದಿಲ್ಲ, ಸಂವಿಧಾನಕ್ಕೆ ವಿರುದ್ಧ ಅಂತ ಕಿಡಿಕಾರಿದ್ರು. ಅಲ್ಲದೆ ಗೌರವ ಪೂರ್ವಕವಾಗಿ ಬೀಳ್ಕೊಟ್ಟಿದ್ದಾಗಿ ಸಿಎಂ ಸಮರ್ಥಿಸಿದ್ರು. ವಿಷಾದ ವ್ಯಕ್ತ ಮಾಡಬೇಕು ಅಂತಂದ್ರೆ ಯಾಕೆ? ಈಗ ಅದು ಇದಕ್ಕೇನು, ಈಗ ರಾಷ್ಟ್ರಗೀತೆನ ಅವರು ಅದು ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಹೊರಟೋದ್ರಲ್ಲ, ಯಾಕೆ? ಅದಕ್ಕೇನು ಉತ್ತರ ಹೇಳ್ತೀರಿ ನೀವು? ರಾಜ್ಯಪಾಲರ ಚರ್ಚೆ ಮರೆಸಿದ ಬಿಜೆಪಿ ಶಾಸಕ ಸುನಿಲ್ ಕುಮಾರ್, ನರೇಗಾ ಚರ್ಚೆ ನಡೆದಾಗ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಎಲ್ಲಿದ್ರು, ವಿದೇಶಕ್ಕೆ ಓಡಿ ಹೋಗಿದ್ರು ಅಂತ ಕಾಂಗ್ರೆಸ್ಗೆ ಚುಚ್ಚಿದ್ರು. ನನಗನ್ಸುತ್ತೆ ನರೇಗಾದ ಚರ್ಚೆ ಲೋಕಸಭೆಯಲ್ಲಿ ಆದಾಗ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಓಡೋಗಿದ್ರು. ಅದಕ್ಕೋಸ್ಕರ
ಇದಕ್ಕೆ ತಕ್ಕ ಪ್ರತಿಕ್ರಿಯೆ ಪೆಟ್ಟು ಸಹ ತಿಂದರು. ಸುನಿಲ್ ಕುಮಾರ್ ಮಾತಿಗೆ ಸಚಿವ ಲಾರ್ಡ್ ಕಲಾಪ ನಡೆಯುವಾಗ ಮೋದಿ ಎಲ್ಲಿದ್ದಾರೆ ಅಂತ ಕೇಳಿದ್ರು. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಧ್ವನಿಗೂಡಿಸಿದ್ರು. ಬಳಿಕ ಬಿಜೆಪಿ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ನಡೆಸಿದರು. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ವೇಳೆ ಸದನದ ಬಾವಿಗಿಳಿದು ಘೋಷಣೆ ಕೂಗಿದ್ರು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.